ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಮಲಯಾಳಂನ ಸಂಭವಂ ಅಧ್ಯಾಯಂ 1 ಅನ್ನೋ ಮಿಸ್ಟರಿ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. OTTಗೆ ಬಂದ ಮೇಲೆ ಈ ಮೂವಿಗೆ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಈ ಮೂವಿಯ ಒನ್ಲೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ವೆಲ್ಲರ ಕೂಡು ಅನ್ನೋ ಊರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿಗೆ ಹೋದ ಮೇಲೆ ಈ ಕಥೆಯ ನಾಯಕ ಕೆಲವು ವಿಚಿತ್ರ ಘಟನೆಗಳನ್ನ ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತೆ. ನಾಯಕ ಎದುರಿಸಿದ ಘಟನೆಗಳು ಏನು, ಅದೇ ಊರಿಗೆ ಟ್ರಾನ್ಸ್ಫರ್ ಆಗಿದ್ದು ಯಾಕೆ, ಅಲ್ಲಿಗೆ ಹೋಗಿ ಯಾವ ಪ್ರಾಬ್ಲಮ್ ಅಲ್ಲಿ ತಗಲಾಕೊಳ್ತಾನೆ, ಕಡೆಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಇಲ್ವಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮಗೆ ಒಬ್ಬಳು ಫಾರಿನ್ ಲೇಡಿನ ತೋರಿಸ್ತಾರೆ. ಅವಳಿಂದ ಸ್ವಲ್ಪ ಜನ 2 ಬಾಡಿಗಳನ್ನ ಗೋಣಿ ಚೀಲದಲ್ಲಿ ಹಾಕೊಂಡು ಬರ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಆ ಲೇಡಿಗೆ ಇನ್ನು ಮುಂದೆ ಹೋಗೋದು ಬೇಡ, ಪ್ರಾಬ್ಲಮ್ ಆಗುತ್ತೆ ಅಂತಾನೆ. ಆದ್ರೆ ಆ ಲೇಡಿ ಕೇರೆ ಮಾಡಲ್ಲ. ಹುಡುಗನ ಬಾಡಿ ಅಲ್ಲೇ ಇಟ್ಟು ಹುಡುಗಿ ಬಾಡಿ ತಗೊಂಡೋಗಿ ಕೆಸರು ಗುಂಡಿ ಒಳಗೆ ಹಾಕ್ತಾರೆ. ವಾಪಸ್ ಬಂದ್ ನೋಡಿದ್ರೆ ಹುಡುಗ ಎದ್ದೋಗಿರ್ತಾನೆ. ಆ ಲೇಡಿ ಎಲ್ರಿಗೂ ಹುಡುಕೋಕೆ ಹೇಳಿ ಅವಳು ಕೂಡ ಹುಡುಕ್ತಾ ಹೋಗ್ತಾಳೆ. ಆ ಹುಡುಗನ ಹೆಸರು ಜೇಮ್ಸ್ ಅಂತ. ಕಡೆಗೆ ಜೇಮ್ಸ್ ಆ ಲೇಡಿ ಕೈಲಿ ತಗಲಾಕೊಳ್ತಾನೆ. ಅವಳು ಜೇಮ್ಸ್ಗೆ ನನ್ಗೆ ಮೊದಲನೇ ಡೇಟ್ ಅಲ್ಲಿ ಕೊಟ್ಟ ಹಾಗೆ ಮುತ್ ಕೊಡು ಬಾ ಅಂತಾಳೆ. ಜೇಮ್ಸ್ ಶಾರ್ಪ್ ಆಗಿರೋ ಕೋಲ್ ತಗೊಂಡು ಹೋಗಿ ಆ ಲೇಡಿಗೆ ಚುಚ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇವಾಗ ನಮಗೆ ಒಂದು ಕಾಡನ್ನ ತೋರಿಸ್ತಾರೆ. ಅಲ್ಲಿಯ ಒಂದು ಕೆಸರು ಗುಂಡಿಯಿಂದ ಒಬ್ಬ ಪೊಲೀಸ್ ಆಫೀಸರ್ ಎದ್ದು ಈಚೆ ಹೋಗ್ತಾನೆ. ಇನ್ನೊಂದ್ ಕಡೆ ಪೀಟರ್ ಅನ್ನೋ ವ್ಯಕ್ತಿ ಅದೇ ಕಾಡಲ್ಲಿ ಯಾರನ್ನೋ ಹುಡುಕ್ತಾ ಇರ್ತಾನೆ. ಇನ್ನೊಂದ್ ಕಡೆ ಜೋಸೆಫ್ ಅನ್ನೋ ವ್ಯಕ್ತಿ ಮರದ ಮೇಲೆ ಏನನ್ನೋ ಕೆತ್ತುತ್ತಾ ಇರ್ತಾನೆ. ಇನ್ನೊಂದ್ ಕಡೆ ಹುಡುಗರ ಗುಂಪು ಬೇಟೆ ಆಡೋಕೆ ಆ ಕಾಡಿಗೆ ಬಂದಿರ್ತಾರೆ. ಅದ್ರಲ್ಲಿ ಒಂದ್ ಹುಡುಗಿ ಹಂದಿನ ಶೂಟ್ ಮಾಡದೆ ಸುಮ್ನೆ ನಿಂತಿರ್ತಾಳೆ. ಹಂದಿ ಎಸ್ಕೇಪ್ ಆಗ್ಬಿಡುತ್ತೆ. ಅದಕ್ಕೆ ಎಲ್ರು ಆ ಹುಡುಗಿಗೆ ಬೈತಾ ಇರ್ತಾರೆ. ಅವಾಗ ಏನೋ ಸೌಂಡ್ ಆಗುತ್ತೆ. ಆ ಹುಡುಗಿ ಹಿಂದೆ ತಿರುಗಿ ಶೂಟ್ ಮಾಡ್ತಾಳೆ. ನೋಡಿದ್ರೆ ಕೆಸರಿನಿಂದ ಎದ್ದೋಡ್ ಬರ್ತಾ ಇದ್ದ ಪೊಲೀಸ್ ಅಧಿಕಾರಿಗೆ ಗುಂಡೇಟು ಬೀಳುತ್ತೆ. ಅವನು ಸತ್ತೋಗ್ತಾನೆ. ಅವನ್ ದೇಹದಿಂದ ರಕ್ತ ನೆಲ ಟಚ್ ಆಗ್ತಿದ್ದ ಹಾಗೆ ಮೋಡ ಮುಚ್ಕೊಂಡು ಆ ಫಾರಿನ್ ಲೇಡಿ ಜೇಮ್ಸ್ ನ ಕೂಗೋ ತರ ವಾಯ್ಸ್ ಕೇಳಿಸುತ್ತೆ. ಜೊತೆಗೆ ಕರ್ಕಶ ಶಬ್ದಗಳು ಕೇಳಿಸೋಕೆ ಶುರು ಆಗುತ್ತೆ. ಇಲ್ಲಿಗೆ ಇವಾಗ ಸೀನ್ ಕಟ್ ಆಗುತ್ತೆ. ಇವಾಗ ನಮಗೆ ಈ ಕಥೆಯ ನಾಯಕ ಆನಂದ್ನ ತೋರಿಸ್ತಾರೆ. ಅವನ ಹೆಂಡತಿ ನೀತು ಇವಾಗ 8 ತಿಂಗಳ ಪ್ರೆಗ್ನೆಂಟ್ ಆಗಿರ್ತಾಳೆ. ಜೂನ್ 24ನೇ ತಾರೀಕು ಡ್ಯೂ ಡೇಟ್ ಇರುತ್ತೆ. ಡಾಕ್ಟರ್ ಜೂನ್ 23 ಬಂದು ಅಡ್ಮಿಟ್ ಆದ್ರೆ ಸಾಕು ಅಂತ ಹೇಳ್ತಾರೆ. ಆನಂದ್ ಒಬ್ಬ ಕಾನ್ಸ್ಟೇಬಲ್. ಇವಾಗ ಆನಂದ್ಗೆ ವೆಲ್ಲರ ಕೂಡು ಅನ್ನೋ ಊರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಆ ಊರು ಇರೋದು ತಮಿಳುನಾಡು ಮತ್ತೆ ಕೇರಳ ಬಾರ್ಡರ್ ಅಲ್ಲಿ. ಆನಂದ್ ನೀತುನ ಬಿಟ್ಟು ಅಲ್ಲಿಗೆ ಹೋಗಿ ಜಾಯಿನ್ ಆಗಿ 1-2 ದಿನದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಯ ಬಸ್ ಸ್ಟಾಪ್ ಇಂದ ಊರಿಗೆ ಹೋಗೋಕೆ ಒಂದು ಜೀಪ್ ಇರುತ್ತೆ. ಅವಾಗ್ಲೇ ಆನಂದ್ಗೆ ಅವನ ಅಂಕಲ್ ಕಾಲ್ ಮಾಡಿ ನೀತುಗೆ ಹೊಟ್ಟೆ ನೋವು ಶುರು ಆಗಿತ್ತು, ಡಾಕ್ಟರ್ ಇವಾಗ್ಲೇ ಆಪರೇಷನ್ ಮಾಡ್ಬೇಕು ಅಂತ ಇದ್ದಾರೆ, ನೀನೇನು ಟೆನ್ಷನ್ ತಗೋಬೇಡ, ನಾವು ನೋಡ್ಕೊಳ್ತೀವಿ ಅಂತಾನೆ. ಆನಂದ್ ಅದ್ನ ಕೇಳಿ ಗಾಬರಿಯಾಗಿ ಜೀಪ್ ಹತ್ತಾನೆ. ಜೀಪ್ ಅಲ್ಲಿ ಒಬ್ಬರು ಅಪ್ಪ ಮಗಳು ಇರ್ತಾರೆ. ಜೀಪ್ ಅಲ್ಲಿ ಹೋಗುವಾಗ ಆನಂದ್ಗೆ ಜಿಂಕೆ ಕಾಣಿಸುತ್ತೆ. ಹಾಗೆ ಅವನಿಗೆ ಅವನ ಅಂಕಲ್ ಕಾಲ್ ಮಾಡಿ ಹೆಣ್ಮಗು ಆಯ್ತು ಅಂತ ಹೇಳ್ತಾನೆ. ಆನಂದ್ ಖುಷಿ ಆಗ್ತಾನೆ. ಹಾಗೆ ಹೋಗುವಾಗ ಜೀಪ್ಗೆ ಯಾರೋ ಅಡ್ಡ ಬರ್ತಾರೆ. ಆಕ್ಸಿಡೆಂಟ್ ಆಗುತ್ತೆ. ಯಾರು ಅಂತ ನೋಡಿದ್ರೆ ಪೀಟರ್. ಅದೇ ಕಾಡಲ್ಲಿ ಯಾರನ್ನೋ ಹುಡುಕ್ತಾ ಇರ್ತಾನಲ್ಲ ಅವನೇ. ಅವನು ಕೈಯಲ್ಲಿ ರೋಡ್ ಮೇಲೆ ಏನೋ ಡ್ರಾ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಏನು ಅಂತ ಗೊತ್ತಾಗಲ್ಲ. ಪೀಟರ್ ಹತ್ರ ವಾಕಿ ಟಾಕಿ ಇರುತ್ತೆ. ಅಂದ್ರೆ ಪೀಟರ್ ಒಬ್ಬ ಪೊಲೀಸ್ ಆಫೀಸರ್. ಆನಂದ್ ಪೀಟರ್ನ ಜೀಪ್ಗೆ ಹಾಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸ್ತಾನೆ. ಅವಾಗ ಅಲ್ಲಿಗೆ ಆ ಊರಿನ SI ಅಶೋಕನ್ ಬರ್ತಾನೆ. ಆನಂದ್ನ ಮೀಟ್ ಮಾಡ್ತಾನೆ. ಜೊತೆಗೆ ಕಾನ್ಸ್ಟೇಬಲ್ ಜೋಶಿ ಅನ್ನೋನು ಕೂಡ ಬರ್ತಾನೆ. ಪೀಟರ್ ತಮಿಳುನಾಡಿನ ಅರುಣ್ಮಲೈ ಅನ್ನೋ ಊರಿನ ಆಫೀಸರ್ ಅಂತ ಗೊತ್ತಾಗುತ್ತೆ. ಪೀಟರ್ ಜೀವಕ್ಕೇನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಅಶೋಕನ್, ಆನಂದ್, ಜೋಶಿ ಟೀ ಕುಡಿಯೋಕೆ ಹೋಗ್ತಾರೆ. ಅಲ್ಲಿ ಅಶೋಕನ್ಗೆ ಆನಂದ್ ಮನೆಯಲ್ಲಿ ಅವನು ಅವನ ಹೆಂಡತಿ ಮಾತ್ರ ಇರೋದು. ಅವನ್ ತಂದೆ ಅವನ್ ತಾಯಿ ಸತ್ತೋಗಿದ್ದಾರೆ. ಇವಾಗ ತಾನೇ ಹೆಣ್ಮಗು ಆಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅಶೋಕನ್ ಆನಂದ್ಗೆ ಇವಾಗಲೇ ಹೋಗು ಅಂತ ಹೇಳ್ತಾರೆ. ಆದ್ರೆ ಆನಂದ್ 2 ಡೇಸ್ ಆದ್ಮೇಲೆ ಊರಿಗೆ ವಾಪಸ್ ಹೋಗ್ತೀನಿ ಅಂತಾನೆ. ಅವಾಗ ಅಶೋಕನ್ಗೆ ರಶೀದ್ ಅನ್ನೋ ಕಾನ್ಸ್ಟೇಬಲ್ ಕಾಲ್ ಮಾಡ್ತಾನೆ. ಕಾಡಿನ ಬಳಿ 4-5 ಜನ ತಮಿಳುನಾಡಿನ ಹುಡುಗರು ಸಿಕ್ಕಿದ್ದಾರೆ. ಏನೋ ಶೂಟ್ ಮಾಡ್ತಾ ಇದ್ರು ಅನ್ಸುತ್ತೆ. ರೆಜಿ ಅವ್ರನ್ನೆಲ್ಲ ಹೋಗೋಕೆ ಬಿಡ್ತಿಲ್ಲ ಅಂತಾನೆ. ಅಶೋಕನ್ ಅಲ್ಲಿಗೆ ಬರ್ತೀನಿ ಅಂತಾನೆ. ಈ ಕಡೆ ನಮಗೆ ರೆಜಿನ ತೋರಿಸ್ತಾರೆ. ರೆಜಿ ಕೂಡ ಒಬ್ಬ ಕಾನ್ಸ್ಟೇಬಲ್. ಆದ್ರೆ ಅವನು ಅಶೋಕನ್ಗೂ ಎದುರುತ್ತಾ ಇರಲ್ಲ. ಆ ತಮಿಳುನಾಡಿನ ಹುಡುಗರೆಲ್ಲ ರಿಚ್ ಪೀಪಲ್. ಅದಕ್ಕೆ ಅವರು ರೆಜಿ ಜೊತೆನೆ ಜಗಳಕ್ಕೆ ಬರ್ತಾರೆ. ಒಬ್ಬ ಕಾಡೊಳಗೆ ಓಡೋಗ್ತಾ ಇರ್ತಾನೆ. ರೆಜಿ ಓಡೋಗಿ ಅವನ್ನ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಅವಾಗ ಅವನಿಗೆ ಅದೇ ಮೊದಲನೇ ಸೀನಲ್ಲಿ ಬೇಟೆ ಆಡೋಕೆ ಬಂದವರು ಆಫೀಸರ್ನ ಶೂಟ್ ಮಾಡಿದ್ರಲ್ಲ, ಆ ಆಫೀಸರ್ ಬಾಡಿ ಕಾಣಿಸುತ್ತೆ.
ಇವಾಗ ರೆಜಿ ಆ ಹುಡುಗರನ್ನೆಲ್ಲ ಬಿಟ್ಟು ಕಳಿಸ್ತಾನೆ. ಅಶೋಕನ್ ಮತ್ತೆ ಆನಂದ್ ಜೋಶಿನ ಆಸ್ಪತ್ರೆಯಲ್ಲೇ ಇರೋಕೆ ಹೇಳಿ ಕಾಡಿನ ಬಳಿಗೆ ಬರ್ತಾರೆ. ಆ ಬಾಡಿನ ನೋಡ್ತಾರೆ. ಮುಖ ಸರಿಯಾಗಿ ಕಾಣಿಸ್ತಾ ಇರಲ್ಲ. ಯೂನಿಫಾರ್ಮ್ ನೋಡಿ ಅರುಣ್ಮಲೈ ಸ್ಟೇಷನ್ ಆಫೀಸರ್ ಅಂತ ಗೊತ್ತಾಗಿ ಅಲ್ಲಿನ ASIಗೆ ಕಾಲ್ ಮಾಡ್ತಾರೆ. ಆದ್ರೆ ಕಾಲ್ ಕನೆಕ್ಟ್ ಆಗಲ್ಲ. ಅಶೋಕನ್ ಫಾರೆನ್ಸಿಕ್ ಅವ್ರನ್ನ ಕರೆಸಿ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳ್ಸೋಕೆ ಹೇಳಿ ಸ್ಟೇಷನ್ ಕಡೆ ಹೋಗ್ತಾನೆ. ಅಶೋಕನ್ ಜೊತೆ ಆನಂದ್ ಮತ್ತೆ ರೆಜಿ ಕೂಡ ಹೋಗ್ತಾರೆ. ಹಾಗೆ ಅದೇ ಕಾಡಲ್ಲಿ ನಮಗೆ ಕಾಲ್ ಮುರ್ಕೊಂಡು ಬಿದ್ದಿರೋ ಸ್ಟೀಫನ್ ಅನ್ನು ಇನ್ನೊಬ್ಬ ಪೊಲೀಸ್ನ ಕೂಡ ತೋರಿಸ್ತಾರೆ. ಅವನತ್ರ ಕೂಡ ವಾಕಿ ಟಾಕಿ ಇರುತ್ತೆ. ಅದ್ರಲ್ಲಿ ಅವನು ಪೀಟರ್ ಮುತ್ತುವೇಲ್ ಅಂತ ಕರಿತಾ ಇರ್ತಾನೆ. ಪೀಟರ್ ಹತ್ರ ಇದ್ದ ವಾಕಿ ಟಾಕಿ ಇವಾಗ ಅಶೋಕನ್ ಜೀಪಲ್ಲಿ ಇರುತ್ತೆ. ಅದ್ರಲ್ಲಿ ಸ್ಟೀಫನ್ ಮಾತಾಡೋದು ಕೇಳಿಸುತ್ತೆ. ಸ್ಟೀಫನ್ ಕಾಡಲ್ಲಿ ತಗ್ಲಾಕೊಂಡಿದೀನಿ, ಬಂದು ಕಾಪಾಡಿ ಅಂತಾನೆ. ಆದ್ರೆ ಅಶೋಕನ್ ಮತ್ತೆ ರೆಜಿ ಅರುಣ್ಮಲೈ ಸ್ಟೇಷನ್ ನ ಕಾಂಟ್ಯಾಕ್ಟ್ ಮಾಡು ಅಂತಾರೆ. ಅವಾಗ ಸ್ಟೀಫನ್ ಅವ್ರ ಹತ್ರ ಬೇಡ್ಕೋತಾನೆ. ಆದ್ರೆ ರೆಜಿ ಕಾಡೊಳಗೆ ಹೋಗೋದು ಬೇಡ ಅಂತ ಇರ್ತಾನೆ. ಅವಾಗ ಸ್ಟೀಫನ್ ನನ್ಗೆ ಇವತ್ತು ಮಗು ಆಗ್ತಾ ಇದೆ, ನಾನು ಅದನ್ನ ನೋಡ್ಬೇಕು ಅಂತಾನೆ. ಅದನ್ನ ಕೇಳಿ ಆನಂದ್ ಅಶೋಕನ್ಗೆ ನೀವು ಬರ್ಲಿಲ್ಲ ಅಂದ್ರೆ ನಾನು ಒಬ್ನೇ ಹೋಗ್ತೀನಿ ಅಂತಾನೆ. ಕಡೆಗೆ 3 ಜನ ಹೋಗೋಕೆ ಡಿಸೈಡ್ ಆಗ್ತಾರೆ. ಇವಾಗ ನಮಗೆ ಸ್ಟೀಫನ್ ಕಾಡಲ್ಲಿ ಹೇಗ್ ತಗ್ಲಾಕೊಂಡ ಅಂತ ತೋರಿಸ್ತಾರೆ. ಸ್ಟೀಫನ್, ಪೀಟರ್ ಎಲ್ರು 4 ಜನ ಕಳ್ಳರನ್ನ ಬಸ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಅವರು ಪೊಲೀಸರ ಹತ್ರನೇ ಗನ್ ಕಿತ್ಕೊಂಡು ಒಬ್ಬನ ಕೈಗೆ ಶೂಟ್ ಮಾಡಿ ಕಾಡೊಳಗೆ ಓಡೋಗ್ತಾರೆ. ಅವಾಗ ಆ 4 ಜನರನ್ನ ಹಿಡಿಯೋಕೆ 5 ಜನ ಪೊಲೀಸರು ಕಾಡೊಳಗೆ ಓಡೋಗ್ತಾರೆ. ಎಲ್ಲ ಬೇರೆ ಬೇರೆ ಕಡೆ ಹುಡುಕೋಕೆ ಹೋದಾಗ ಕಳ್ಳರು ಒಬ್ಬ ಆಫೀಸರ್ನ ಸಾಯಿಸಿ ಮರಕ್ಕೆ ನೇತಾಕ್ತಾರೆ. ಪೀಟರ್ ಮತ್ತೆ ಸಿಲ್ವಮ್ ಒಂದ್ ಕಡೆ ಹೋಗ್ತಾರೆ. ಸ್ಟೀಫನ್ ಮತ್ತೆ ಮುತ್ತುವೇಲ್ ಇನ್ನೊಂದ್ ಕಡೆ ಹೋಗ್ತಾರೆ. ಅವಾಗ ಸ್ಟೀಫನ್ ಮತ್ತೆ ಮುತ್ತುವೇಲ್ಗೆ ಒಂದು ದೇವಸ್ಥಾನ ಸಿಗುತ್ತೆ. ಮನುಷ್ಯನ ದೇಹಕ್ಕೆ ಕಾಗೆ ಮುಖ ಇರೋ ಒಂದು ದೊಡ್ಡ ಸ್ಟ್ಯಾಚು ಇರುತ್ತೆ. ಅದನ್ನ ನೋಡಿ ಮುತ್ತುವೇಲ್ ವಾಪಸ್ ಹೋಗ್ಬಿಡೋಣ ಅಂತಾನೆ. ಆದ್ರೆ ಸ್ಟೀಫನ್ ಕೇಳಲ್ಲ. ಅವಾಗ ಮುತ್ತುವೇಲ್ ಮತ್ತೆ ಸ್ಟೀಫನ್ ಬೇರೆ ಬೇರೆ ಕಡೆ ಹುಡುಕೋಕೆ ಹೋಗ್ತಾರೆ. ಮುತ್ತುವೇಲ್ ಮೇಲೆ 2 ಕಳ್ಳರು ಅಟ್ಯಾಕ್ ಮಾಡ್ತಾರೆ. ಅದನ್ನ ನೋಡಿ ಸ್ಟೀಫನ್ ಓಡ್ ಬಂದು ಒಬ್ಬ ಕಳ್ಳನ ಕೈಗೆ ಶೂಟ್ ಮಾಡ್ತಾನೆ. ರಕ್ತ ಕೆಳಗೆ ಬೀಳುತ್ತೆ. ಮೋಡ ಮುಚ್ಕೊಳ್ಳುತ್ತೆ. ಕರ್ಕಶ ಶಬ್ದಗಳು ಕೇಳಿಸೋಕೆ ಶುರುವಾಗುತ್ತೆ. ಸ್ಟೀಫನ್ ಕಣ್ ಮುಚ್ಕೋತಾನೆ. ಮತ್ತೆ ಕಣ್ ಬಿಟ್ರೆ ಅವನ ಅಕ್ಕಪಕ್ಕ ಯಾರು ಇರಲ್ಲ. ಅದಕ್ಕೆ ಅವನು ಎಲ್ರೂ ಹುಡುಕ್ತಾ ಹೋದಾಗ ಒಂದು ದೊಡ್ಡ ಮರದ ಬಳಿ ಏನನ್ನು ಎಡವಿ ಕೆಳಗೆ ಬಿದ್ದು ಕಾಲಿಗೆ ಏಟಾಗುತ್ತೆ. ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಅಶೋಕನ್, ರೆಜಿ, ಆನಂದ್ 3 ಜನ ಸ್ಟೀಫನ್ ನ ಹುಡುಕ್ತಾ ಕಾಡೊಳಗೆ ಬರ್ತಾರೆ. ಇಲ್ಲಿ ಅಶೋಕನ್ ಆ ಕಾಡಿನ ಬಗ್ಗೆ ಹೇಳ್ತಾನೆ. 1960ರಲ್ಲಿ ಆ ಊರಲ್ಲಿ ಪೋರ್ಚುಗೀಸ್ ಲೇಡಿ ಇರ್ತಾಳೆ. ಅವಳದು ಒಂದು ಫಾರ್ಮ್ ಹೌಸ್ ಇರುತ್ತೆ. ಅಲ್ಲಿ ಕೆಲಸ ಮಾಡೋ ಹುಡುಗಿ ಜೇಮ್ಸ್ ನ ಇಷ್ಟ ಪಡ್ತಾ ಇರ್ತಾಳೆ. ಆದ್ರೆ ಆ ಲೇಡಿಗೂ ಕೂಡ ಜೇಮ್ಸ್ ಅಂದ್ರೆ ಇಷ್ಟ ಇರುತ್ತೆ. ಅದಕ್ಕೆ ಆ ಲೇಡಿ ಜೇಮ್ಸ್ ಮತ್ತೆ ಆ ಹುಡುಗಿನ ದೂರ ಮಾಡೋಕೆ ಟ್ರೈ ಮಾಡ್ತಾಳೆ. ಅದೇ ಮೊದಲನೇ ಸೀನ್ ಅಲ್ಲಿ ನೋಡಿದ್ದು. ಅದೇ ಮೊದಲನೇ ಮಿಸ್ಸಿಂಗ್ ಕೇಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿದ್ದು ಅಂತ ಅಶೋಕನ್ ಹೇಳ್ತಾನೆ. ಅದಾದ್ಮೇಲೆ ಆ ಕಾಡಿಗೆ ಬಂದವರು ಯಾರೋ ವಾಪಸ್ ಈಚೆ ಬಂದಿಲ್ಲ ಅಂತ ಕೂಡ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ರೆಜಿ ವಾಪಸ್ ಹೋಗೋಣ ಅಂತ ಇರ್ತಾನೆ. ಆದ್ರೆ ಅಶೋಕನ್ ಆಗಲ್ಲ ಅಂತಾನೆ. ಎಲ್ರು ಇವಾಗ ಸ್ಟೀಫನ್ ಹೇಳಿದ ಹಾಗೆ ಆ ದೇವಸ್ಥಾನದ ಬಳಿಗೆ ಬರ್ತಾರೆ. ಸ್ಟೀಫನ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವನು ಅಲ್ಲೇ ಒಂದು ದೊಡ್ಡ ಮರ ಇದೆ, ಅಲ್ಲೇ ಇದ್ದೀನಿ ಅಂತಾನೆ. ಅವಾಗ ಅಶೋಕನ್ ಅರುಣ್ಮಲೈ ASIಗೆ ಕಾಲ್ ಮಾಡಿ ನಿಮ್ ಸ್ಟೇಷನ್ ನ SI ಸ್ಟೀಫನ್ ಕಾಡೊಳಗೆ ಇದ್ದಾರೆ ಅಂತ ಹೇಳ್ತಾನೆ. ಆದ್ರೆ ಆ ASI ಸ್ಟೀಫನ್ ಅಂತ ಯಾರು ನಮ್ ಸ್ಟೇಷನ್ ಅಲ್ಲಿ ಇಲ್ವೇ ಇಲ್ಲ ಅಂತಾನೆ. ಅದನ್ನ ಕೇಳಿ ಎಲ್ಲ ಶಾಕ್ ಆಗ್ತಾರೆ. ಆ ASIಗೆ ಸ್ಟೀಫನ್ ಜೊತೆ ಮಾತಾಡೋಕೆ ಹೇಳ್ತಾರೆ. ಸ್ಟೀಫನ್ ಆ ಸ್ಟೇಷನ್ SI ನಾನು ASI ಮುತ್ತುವೇಲ್ ಅಂತಾನೆ. ಅದನ್ನ ಕೇಳಿ ASI ಅಶೋಕನ್ಗೆ ಸ್ಟೀಫನ್ ಅನ್ನೋರು ಈ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಜೊತೆಗೆ ASI ಮುತ್ತುವೇಲ್ ಕೂಡ. ಆದ್ರೆ ಅವರು ಕೆಲಸ ಮಾಡ್ತಾ ಇದ್ದಿದ್ದು 30 ವರ್ಷದ ಹಿಂದೆ. ಮುತ್ತುವೇಲ್ ನಮ್ ತಂದೇನೆ. ಎಲ್ರು ಕ್ರಿಮಿನಲ್ಸ್ ನ ಟ್ರಾನ್ಸ್ಫರ್ ಮಾಡುವಾಗ ಕಾಡಿಗೆ ಹೋದವರು ಯಾರು ಈಚೆ ಬರ್ಲೇ ಇಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿ ಅಶೋಕನ್, ರೆಜಿ, ಆನಂದ್ ಎಲ್ರು ಶಾಕ್ ಆಗೋಗ್ತಾರೆ. 30 ವರ್ಷದ ಹಿಂದೆ ಕಾಣೆಯಾಗಿರೋ ಪೊಲೀಸ್ ಟೀಮ್ ನ SI ಸ್ಟೀಫನ್ ಇವಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಹೇಗೆ ಸಾಧ್ಯ ಅಂತ. ಇದನ್ನೆಲ್ಲ ಕೇಳಿ ರೆಜಿ ಭಯ ಪಡ್ಕೊಂಡು ಅಲ್ಲಿಂದ ಹೋಗೇ ಬಿಡ್ತಾನೆ. ನೋಡಿದ್ರೆ ಅಶೋಕನ್ ಮತ್ತೆ ಆನಂದ್ ಸ್ಟೀಫನ್ ಹೇಳ್ತಿದ್ದ ಆ ದೊಡ್ಡ ಮರದ ಮುಂದೆನೆ ನಿಂತಿರ್ತಾನೆ. ಆದ್ರೆ ಅಲ್ಲಿ ಸ್ಟೀಫನ್ ಇರಲ್ಲ. ಸ್ಟೀಫನ್ ವಾಕಿ ಟಾಕಿಯಲ್ಲಿ ಆ ಮರದ ಬಳಿ ಕೇರಳ ಪೊಲೀಸ್ ಬಾಡಿ ಬಿದ್ದಿದೆ, ಯಾರೋ ಅಶೋಕನ್ ಅಂತ ಇದೆ ಅಂತಾನೆ. ಅದನ್ನ ಕೇಳಿ ಅಶೋಕನ್ ಗಾಬರಿ ಆಗೋಗ್ತಾನೆ. ಇವಾಗ ಆನಂದ್ ಸ್ಟೀಫನ್ ಹತ್ರ ಅಲ್ಲಿಯ ಡೇಟ್ ಕೇಳ್ತಾನೆ. ಅದಕ್ಕೆ ಸ್ಟೀಫನ್ May 24th 1984 ಅಂತಾನೆ. ಅಂದ್ರೆ ಸ್ಟೀಫನ್ ಇನ್ನು 30 ವರ್ಷದ ಹಿಂದೆನೆ ಇದ್ದಾನೆ. ಅದೇ ಟೈಮ್ಗೆ ವಾಕಿ ಟಾಕಿ ಕನೆಕ್ಷನ್ ಕೂಡ ಕಟ್ ಆಗುತ್ತೆ. ನೋಡಿದ್ರೆ ಆ ಮರದ ಬಳಿ 2 ಅಸ್ಥಿ ಪಂಜರ ಇರುತ್ತೆ. ಅಂದ್ರೆ ಒಂದು ಅಶೋಕಂದು, ಇನ್ನೊಂದು ಸ್ಟೀಫನ್ದು. ಆದ್ರೆ ಅಶೋಕನ್ ಇನ್ನು ಬದುಕೆ ಇದ್ದಾನೆ ಅಲ್ವಾ. ಅದೇ ಟೈಮ್ಗೆ ಆಸ್ಪತ್ರೆಯಿಂದ ಜೋಶಿ ಕಾಲ್ ಮಾಡ್ತಾನೆ. ಪೀಟರ್ನ ಹುಡುಕ್ತಾ ಅವನ್ ಫ್ಯಾಮಿಲಿ ಬಂದಿದೆ, ನೋಡಿದ್ರೆ ಅವನ ಹೆಂಡತಿ ಆಲ್ರೆಡಿ ಮುತ್ಕಿ ತರ ಇದ್ದಾಳೆ ಅಂತಾನೆ. ಜೊತೆಗೆ ಪೀಟರ್ ಸತ್ತೇ ಹೋದ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳ್ತಾ ಅಶೋಕನ್ ಮತ್ತೆ ಆನಂದ್ ತಲೆ ಕೆಟ್ಟೋಗುತ್ತೆ. ಇಷ್ಟಕ್ಕೆ ಮುಗಿಯೋದಿಲ್ಲ.
ಈ ಕಡೆ ಬಾಡಿ ಸಿಕ್ಕಿರುತ್ತಲ್ಲ, ಅದನ್ನ ಫಾರೆನ್ಸಿಕ್ ಅವರು ಕ್ಲೀನ್ ಮಾಡಿ ನೋಡಿದಾಗ ಅದು ರೆಜಿ ಬಾಡಿ ಅಂತ ಗೊತ್ತಾಗಿರುತ್ತೆ. ಇದು ಕೂಡ ಅಶೋಕನ್ ಮತ್ತೆ ಆನಂದ್ಗೆ ಗೊತ್ತಾಗುತ್ತೆ. ಆದ್ರೆ ಆ ಬಾಡಿನ ಮೊದಲು ನೋಡಿದ್ದೆ ರೆಜಿ. ಅದು ರೆಜಿ ಬಾಡಿ ಆಗಿರೋಕೆ ಹೇಗೆ ಸಾಧ್ಯ ಅಂತ ಇಬ್ರು ತಲೆ ಕೆಡಿಸ್ಕೋತಾರೆ. ಈ ಕಡೆ ರೆಜಿ ಕಾಡಿನ ಈಚೆ ಹೋಗೋಕೆ ದಾರಿ ಗೊತ್ತಾಗದೆ ಮಿಸ್ ಆಗಿ ಕೆಸರು ಗುಂಡಿ ಒಳಗೆ ಬೀಳ್ತಾನೆ. ರೆಜಿನ ಹುಡುಕ್ತಾ ಬಂದ ಆನಂದ್ ಮತ್ತೆ ಅಶೋಕನ್ ಅವನ್ನ ಕಾಪಾಡೋಕೆ ಟ್ರೈ ಮಾಡ್ತಾರೆ. ಅವಾಗ ಅಶೋಕನ್ ಕೈಗೆ ಕೋಲ್ ತರಚ್ಕೊಂಡು ಗಾಯ ಆಗಿ ಒಂದು ಹನಿ ರಕ್ತ ಕೆಳಗೆ ಬೀಳುತ್ತೆ. ಅಷ್ಟೇ, ಮೋಡ ಮುಚ್ಕೊಳ್ಳುತ್ತೆ. ಏನೇನೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಅಶೋಕನ್ ಗನ್ ತೆಗೆದು ಗಾಳಿಯಲ್ಲಿ ಫೈರ್ ಮಾಡ್ತಾನೆ. ಅಷ್ಟೇ, ಆನಂದ್ ಕಣ್ಬಿಟ್ರೆ 1960 ಆ ಫಾರಿನ್ ಲೇಡಿ ಜೇಮ್ಸ್ ನ ಹುಡುಕ್ತಾ ಬಂದಾಗ ಆನಂದ್ ಕಾಣಿಸ್ತಾನೆ. ಹಿಂದೆ ತಿರುಗಿದ್ರೆ ಜೇಮ್ಸ್ ತಲೆ ಕಟ್ಟಾಗಿ ಬರೀ ಬಾಡಿ ಮಾತ್ರ ಕಾಣಿಸುತ್ತೆ. ಮತ್ತೆ ರಕ್ತ ಕೆಳಗೆ ಬೀಳುತ್ತೆ. ಸೌಂಡ್ ಕೇಳಿಸುತ್ತೆ. ಆನಂದ್ ಮತ್ತೆ ಯಾವುದೋ ಟೈಮ್ ಲೈನ್ಗೆ ಬಂದಿರ್ತಾನೆ. ಒಂದ್ ಹುಡುಗಿ ಅವನ್ ತಮ್ಮ ಕಾಣಿಸ್ತಾ ಇಲ್ಲ ಅಂತ ಅಳ್ತಾ ಕೂತಿರ್ತಾಳೆ. ಆನಂದ್ ಹುಡುಕ್ತೀನಿ ಅಂತ ಹೋಗ್ತಾನೆ. ಅವಾಗ ಅವನಿಗೆ ದೊಡ್ಡ ಮರದ ಬಳಿ ಅಶೋಕನ್ ಬಾಡಿ ಕಾಣಿಸುತ್ತೆ. ಅವಾಗ ಒಬ್ಬ ಕಳ್ಳ ಆನಂದ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆನಂದ್ ಹೇಗೋ ಎಸ್ಕೇಪ್ ಆಗ್ತಾನೆ. ಇನ್ನ 3 ಜನ ಪೀಟರ್ನ ಕೊಲ್ಲೋಕೆ ಟ್ರೈ ಮಾಡ್ತಾ ಇರ್ತಾರೆ. ಈ ಕಡೆ ಆನಂದ್ಗೆ ಸ್ಟೀಫನ್ ಸಿಗ್ತಾನೆ. ಆನಂದ್ ಮತ್ತೆ ಸ್ಟೀಫನ್ ಮಾತಾಡುವಾಗ ಮುತ್ತುವೇಲ್ ಕಳ್ಳರಿಂದ ತಪ್ಪಿಸ್ಕೊಂಡು ಓಡ್ ಬರ್ತಾನೆ. ಸ್ಟೀಫನ್ ಒಬ್ಬ ಕಳ್ಳನಿಗೆ ಶೂಟ್ ಮಾಡ್ತಾನೆ. ರಕ್ತ ಕೆಳಗೆ ಬೀಳುತ್ತೆ. ಸೌಂಡ್ಸ್ ಕೇಳಿಸುತ್ತೆ. ಆನಂದ್ ಮತ್ತೆ ಇನ್ನೊಂದು ಟೈಮ್ ಲೈನ್ಗೆ ಹೋಗ್ತಾನೆ. ಅದ್ರಲ್ಲಿ ಜೋಸೆಫ್ ಅನ್ನೋ ವ್ಯಕ್ತಿ ಮರದ ಮೇಲೆ ಏನನ್ನೋ ಕೆತ್ತುತ್ತಾ ಇರ್ತಾನೆ. ಅಲ್ಲೇ ಪೀಟರ್ ಕೂಡ ಇರ್ತಾನೆ. ಜೋಸೆಫ್ ಪೀಟರ್ನ ನೋಡ್ತಾನೆ. ಆದ್ರೆ ಆನಂದ್ ಕಾಣಿಸಲ್ಲ. ಅದೇ ಟೈಮ್ಗೆ ಇನ್ನೊಂದ್ ಕಡೆ ಮುತ್ತುವೇಲ್ನ ಕಾಪಾಡೋಕೆ ಸ್ಟೀಫನ್ ಶೂಟ್ ಮಾಡ್ತಾನೆ. ಮತ್ತೆ ಟೈಮ್ ಲೈನ್ ಚೇಂಜ್ ಆಗುತ್ತೆ. ಆನಂದ್ ಮತ್ತೆ 1960ಗೆ ಹೋಗ್ತಾನೆ. ಅಲ್ಲಿ ಈ ಸಲ ಅವನು ಲೇಡಿಗೆ ಕಾಣಿಸಲ್ಲ, ಜೇಮ್ಸ್ಗೆ ಕಾಣಿಸ್ತಾನೆ. ಜೇಮ್ಸ್ ಆನಂದ್ನ ನೋಡಿ ಓಡೋಗ್ತಾನೆ. ಲೇಡಿ ಕೈಲಿ ತಗಲಾಕೊಳ್ತಾನೆ. ಲೇಡಿ ಮುತ್ಕೊಡು ಅಂತಾಳೆ. ಜೇಮ್ಸ್ ಅವಳಿಗೆ ಚುಚ್ಚಿ ಓಡೋಗ್ತಾನೆ. ಆದ್ರೆ ಲೇಡಿ ಕಡೆ ಅವನು ಬಂದು ಜೇಮ್ಸ್ ತಲೆ ಕತ್ತರಿಸ್ತಾನೆ. ರಕ್ತ ಕೆಳಗೆ ಬೀಳುತ್ತೆ. ಆನಂದ್ ಟೈಮ್ ಲೈನ್ ಚೇಂಜ್ ಆಗಿ ಜೋಸೆಫ್ ಇರೋ ಟೈಮ್ ಲೈನ್ಗೆ ಬರ್ತಾನೆ. ಇಲ್ಲಿ ಜೋಸೆಫ್ ಆನಂದ್ಗೆ ಅಲ್ಲಿ ಏನ್ ನಡೀತಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಪೋರ್ಚುಗೀಸ್ ಅವರು ಇಂಡಿಯಾಗೆ ಬಂದ ಸಮಯದಲ್ಲಿ ಆ ಕಾಡಿನಲ್ಲಿ ಒಂದು ಜನಾಂಗ ಇರುತ್ತೆ. ಅವರು ಕಾಗೆಗಳನ್ನ ಪೂಜೆ ಮಾಡ್ತಾ ಇರ್ತಾರೆ. ಅದ್ರಿಂದಾನೇ ಅವರಿಗೆ ಒಳ್ಳೇದಾಗ್ತಾ ಇರುತ್ತೆ. ಅದಕ್ಕೆ ಕಾಗೆಯ ವಿಗ್ರಹ ಕೂಡ ನಿರ್ಮಾಣ ಮಾಡಿರ್ತಾರೆ. ಎಲ್ಲ ಚೆನ್ನಾಗಿದ್ದಾಗ ಈ ಪೋರ್ಚುಗೀಸ್ ರಾಜ ಎಲ್ಲ ವಿಗ್ರಹಗಳನ್ನ ಅವರ ದೇಶಕ್ಕೆ ಸಾಗಿಸ್ತಾ ಇರ್ತಾನೆ. ಅದೇ ರೀತಿ ಕಾಡಿಗೆ ಬಂದು ಕಾಗೆಯ ವಿಗ್ರಹ ಕೂಡ ತಗೊಂಡೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಆ ವಿಗ್ರಹನ 1 ಇಂಚು ಕೂಡ ಅಲ್ಲಾಡ್ಸೋಕೆ ಸಾಧ್ಯ ಆಗಿರಲ್ಲ. ಅದಕ್ಕೆ ಪೋರ್ಚುಗೀಸ್ ರಾಜ ಆ ಬುಡಕಟ್ಟು ಜನಾಂಗನ ನಾಶ ಮಾಡ್ತಾನೆ. ಇದ್ರಿಂದ ಕಾಗೆ ವಿಗ್ರಹ ಶಾಪ ಆಗಿ ಚೇಂಜ್ ಆಗುತ್ತೆ. 1 ಗಂಟೆಯಲ್ಲಿ ಆ ಕಾಡಿಗೆ ಬಂದ ಪೋರ್ಚುಗೀಸ್ ಅವರು ಒಂದಿನ ಆದ್ರೂ ಕಾಡಿನ ಈಚೆ ಹೋಗೋಕೆ ಆಗಿರಲ್ಲ. ಅಂದ್ರೆ ಆ ಕಾಡಿಗೆ ಬಂದು ಆ ನೆಲದ ಮೇಲೆ ರಕ್ತ ಬಿದ್ರೆ ಅಲ್ಲಿಂದ ಯಾರು ಹೋಗೋಕೆ ಆಗಲ್ಲ. ಅಂದ್ರೆ ಆ ಕಾಡಿಗೆ ಬಂದವರೆಲ್ಲ ಯಾರು ಸತ್ತಿರಲ್ಲ, ಎಲ್ರು ಬದುಕೆ ಇದ್ದಾರೆ. ಆದ್ರೆ ಡಿಫ್ರೆಂಟ್ ಟೈಮ್ ಲೈನ್ ಅಲ್ಲಿ ಇದ್ದಾರೆ. ಇದನ್ನೆಲ್ಲ ಜೋಸೆಫ್ ಆನಂದ್ಗೆ ಹೇಳ್ತಾನೆ. ಇದೆಲ್ಲ ಜೋಸೆಫ್ಗೆ ಹೇಗ್ ಗೊತ್ತು ಅಂದ್ರೆ ಆ ಕಾಡಿಗೆ ಬರುವ ಹಾಗೆ ಪೋರ್ಚುಗೀಸ್ ಅವರಿಗೆ ಐಡಿಯಾ ಕೊಟ್ಟಿದ್ದ ಗೂಢಚಾರಿ ಈ ಜೋಸೆಫೇ ಆಗಿರ್ತಾನೆ. ಜೋಸೆಫ್ ಮರದ ಮೇಲೆ ಚಕ್ರದ ರೀತಿ ಏನನ್ನೋ ಕೆತ್ತುತ್ತಾ ಇರ್ತಾನೆ. ಅವಾಗ ಆನಂದ್ಗೆ ಏನೋ ಶಬ್ದ ಕೇಳಿಸುತ್ತೆ. ಆನಂದ್ ಹೋಗ್ತಾ ಇರ್ತಾನೆ. ಅವಾಗ ಜೋಸೆಫ್ ಇಲ್ಲಿಂದ ಹೋಗೋಕೆ ಒಂದ್ ದಾರಿ ಇದೆ, ಇದೆಲ್ಲ ಶುರುವಾದ ಕಾಲಘಟ್ಟಕ್ಕೆ ಹೋಗಿ ಇದೆಲ್ಲ ಆಗೋಕೆ ಕಾರಣ ಆದ ಆ ಪೋರ್ಚುಗೀಸ್ ಅವ್ರನ್ನ ತಡಿಬೇಕು, ಅವಾಗ ಈ ಶಾಪ ವಿಮೋಚನೆ ಆಗುತ್ತೆ ಅಂತಾನೆ. ಅಲ್ಲಿಂದ ಹೋದ ಆನಂದ್ಗೆ ರೆಜಿ ಕೆಸರಲ್ಲಿ ಬಿದ್ದಿರೋದು ಕಾಣಿಸುತ್ತೆ. ಆನಂದ್ ಹೆಲ್ಪ್ ಮಾಡೋಕೆ ಹೋಗ್ತಾನೆ. ಆದ್ರೆ ಇನ್ನೊಂದ್ ಕಡೆಯಿಂದ ಆ ಟೈಮ್ ನಲ್ಲಿ ಇರೋ ಆನಂದ್ ಮತ್ತೆ ಅಶೋಕನ್ ಕೂಡ ಹೆಲ್ಪ್ ಮಾಡೋಕೆ ಬರ್ತಾರೆ. ಅದ್ನ ನೋಡಿ ರೆಜಿನೇ ಶಾಕ್ ಆಗ್ತಾನೆ. ಆನಂದ್ ಮತ್ತೆ ಅಶೋಕನ್ ಹೆಲ್ಪ್ ಮಾಡೋಕೆ ಬರ್ತಾರೆ. ಅಶೋಕನ್ ಕೈ ತರ್ಚ್ಕೊಂಡು ರಕ್ತ ಕೆಳಗೆ ಬೀಳುತ್ತೆ. ಸೌಂಡ್ಸ್ ಕೇಳಿಸುತ್ತೆ. ಅಶೋಕನ್ ಫೈರ್ ಮಾಡ್ತಾನೆ. ಆನಂದ್ ಮತ್ತೆ 1960ಗೆ ಹೋಗ್ತಾನೆ. ಸೊ ಅವನೇ ಬೇಕು ಬೇಕು ಅಂತ ಕೈ ಕುಯ್ಕೊಂಡು ವಾಪಸ್ ಚಿಕ್ಕ ಹುಡುಗಿ ಅವನ್ ತಮ್ಮನ ಹುಡುಕ್ತಾ ಇರ್ತಾಳಲ್ಲ ಆ ಟೈಮ್ ಲೈನ್ಗೆ ಬರ್ತಾನೆ. ಆ ಟೈಮ್ ಲೈನ್ ಅಲ್ಲಿ ಸ್ಕೂಲಿಂದ ಎಲ್ರು ಮನೆಗೆ ಹೋಗುವಾಗ ಕಾಡಲ್ಲಿ ಕುದುರೆ ನೋಡಿ ಆ ಹುಡುಗಿಯ ತಮ್ಮ ಕಾಡೊಳಗೆ ಹೋಗ್ತಾನೆ. ಅವನಿಂದೆ ಆ ಹುಡುಗಿ ಹೋಗ್ತಾಳೆ. ಅದೇ ಟೈಮ್ಗೆ ಕೆಸರಿನಿಂದ ಈಚೆ ಬಂದ ರೆಜಿ ಓಡೋಗ್ತಾ ಇರ್ತಾನೆ. ಅವನಿಗೆ ಆ ಹುಡುಗಿ ಕಾಣಿಸ್ತಾರೆ. ಶಾಕಿಂಗ್ ವಿಷಯ ಏನು ಅಂದ್ರೆ ಆ ಹುಡುಗ ರೆಜಿನೇ ಆಗಿರ್ತಾನೆ. ಆ ಹುಡುಗಿ ರೆಜಿಯ ಅಕ್ಕನೇ ಆಗಿರ್ತಾಳೆ. ರೆಜಿ ಅವನ ಅಕ್ಕನ ಮಾತಾಡ್ಸೋಕೆ ಓಡೋಗ್ತಾನೆ. ಆ ಹುಡುಗಿ ಎದುರುಕೊಂಡು ಓಡೋಗ್ತಾಳೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ರೆಜಿ ಮಾತ್ರ ಕಾಡಿನ ಈಚೆ ಹೋಗಿರೋದು, ಅವನಕ್ಕ ಕಾಡೊಳಗೆ ತಗಲಾಕೊಂಡಿದ್ದಾಳೆ. ರೆಜಿ ಓಡ್ತಾ ಇರೋದ್ನ ಆನಂದ್ ನೋಡಿ ರೆಜಿ ಹಿಂದೆ ಓಡೋಗ್ತಾನೆ. ಅವಾಗ ಬೇಟೆ ಆಡೋಕೆ ಬಂದಿದ್ದವರು ರೆಜಿನ ಶೂಟ್ ಮಾಡ್ತಾರೆ. ರೆಜಿ ಸತ್ತೋಗ್ತಾನೆ. ಅದ್ನ ಆನಂದ್ ನೋಡ್ತಾನೆ. ಮತ್ತೆ ಟೈಮ್ ಲೈನ್ ಚೇಂಜ್ ಆಗುತ್ತೆ. 3 ಜನ ಕಳ್ಳರು ಪೀಟರ್ನ ಕೊಲ್ಲೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆನಂದ್ ಬಂದು ಪೀಟರ್ನ ಕಾಪಾಡ್ತಾನೆ.
ಏನೇ ಆದ್ರೂ ಫೈರ್ ಮಾತ್ರ ಮಾಡಬೇಡಿ ಅಂತ ಹೇಳ್ತಾನೆ. ಆಮೇಲೆ ಹೋಗಿ ಸ್ಟೀಫನ್ ನ ಭೇಟಿ ಆಗ್ತಾನೆ. ಸ್ಟೀಫನ್ಗೆ ಎಲ್ಲಾ ವಿಷಯ ಹೇಳ್ತಾನೆ. ಆದ್ರೆ ಸ್ಟೀಫನ್ ನಂಬಲ್ಲ. ಅವಾಗ ಆನಂದ್ ಸ್ಟೀಫನ್ಗೆ ಇವತ್ತು ನಿಮ್ಗೆ ಮಗು ಆಗುತ್ತೆ, ಅದು ಗಂಡ್ ಮಗು. ನೀವು ನಾನ್ ಹೇಳಿದ ಹಾಗೆ ಕೇಳಿದ್ರೆ ನಿಮ್ ಹೆಂಡತಿ ಮತ್ತೆ ಮಗುನ ನೋಡ್ಬೋದು ಅಂತಾನೆ. ಅದಕ್ಕೆ ಸ್ಟೀಫನ್ ಇದೆಲ್ಲ ನಿಂಗೆ ಗೊತ್ತು, ನನ್ಗಿನ್ನು ಮಗು ಹಾಗೆ ಇಲ್ವಲ್ಲ ಅಂತಾನೆ. ಅವಾಗ ಆನಂದ್ ಆ ಮಗು ನಾನೇ, ನೀವೇನಂತಂದೆ, ನಾನ್ ಹುಟ್ಟಿರೋದು ಇವತ್ತೇ ನೋಡಿ ಅಂತ ID ಕಾರ್ಡ್ ತೋರಿಸ್ತಾನೆ. ಅದ್ನ ನೋಡಿ ಸ್ಟೀಫನ್ಗೆ ಎಲ್ಲ ಅರ್ಥ ಆಗುತ್ತೆ. ಸ್ಟೀಫನ್ ಮತ್ತೆ ಆನಂದ್ ಮುತ್ತುವೇಲ್ನ ಕಾಪಾಡಿ ಪೀಟರ್ ಮತ್ತೆ ಸೆಲ್ವಂನ ಮೀಟ್ ಆಗಿ ಎಲ್ಲ ಈಚೆ ಹೋಗೋಕೆ ಟ್ರೈ ಮಾಡ್ತಾರೆ. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಸುತ್ಕೊಂಡು ಆ ಕಾಗೆಯ ದೇವಸ್ಥಾನದ ಬಳಿಗೇನೆ ಬರ್ತಾರೆ. ಅವಾಗ ಆನಂದ್ ಯೋಚನೆ ಮಾಡ್ತಾನೆ. ಜೋಸೆಫ್ ಮರದ ಮೇಲೆ ಚಕ್ರದ ಶೇಪ್ ಚಿತ್ರ ಕೆತ್ತಿರ್ತಾನೆ. ಜೊತೆಗೆ ಆ ಕಾಡಿಂದ ಎಸ್ಕೇಪ್ ಆದ ಒಬ್ಬ ವ್ಯಕ್ತಿ ಅಂದ್ರೆ ಪೀಟರ್. ಅವನು ಆಕ್ಸಿಡೆಂಟ್ ಆದಾಗ ಕೈಯಲ್ಲಿ ಸರ್ಕಲ್ ಶೇಪ್ ಚಿತ್ರ ಬಿಡಿಸ್ತಾ ಇರ್ತಾನೆ. ಅದನ್ನ ನೆನ್ಪ್ ಮಾಡ್ಕೊಂಡ ಆನಂದ್ ಅಲ್ಲೇ ಮರದ ಮೇಲಿದ್ದ ಚಿತ್ರ ನೋಡ್ತಾ ಒಂದ್ ರೌಂಡ್ ಬರ್ತಾನೆ. ಎಲ್ರಿಗೂ ದೇವಸ್ಥಾನದ ಸುತ್ತ ಸರ್ಕಲ್ ಶೇಪ್ ಅಲ್ಲಿ ನಡೆಯೋಣ ಅಂತಾನೆ. ಎಲ್ಲ ಸರ್ಕಲ್ ಶೇಪ್ ಅಲ್ಲಿ ವಾಕ್ ಮಾಡ್ತಾ ದೇವಸ್ಥಾನದಿಂದ ದೂರ ಹೋಗ್ತಾರೆ. ಮಳೆ ಸ್ಟಾರ್ಟ್ ಆಗುತ್ತೆ. ಒಬ್ಬ ಕಳ್ಳ ಮುತ್ತುವೇಲ್ನ ಸಾಯಿಸೇ ಬಿಡ್ತಾನೆ. ಅದಕ್ಕೆ ಎಲ್ಲ ಗುಂಪಲ್ಲಿ ಹೋಗೋಣ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಸೆಲ್ವಂನ ಕೂಡ ಸಾಯಿಸ್ತಾರೆ. ಆನಂದ್ ಕಷ್ಟಪಟ್ಟು ಇಬ್ರು ಕಳ್ಳರನ್ನ ಸಾಯಿಸಿ ಪೀಟರ್ ಮತ್ತೆ ಸ್ಟೀಫನ್ ನ ಕಾಪಾಡ್ತಾ ಇನ್ನೊಬ್ಬ ಕಳ್ಳನನ್ನ ಕೂಡ ಸಾಯಿಸ್ತಾನೆ. ಮಳೆ ನಿಲ್ಲುತ್ತೆ. ಪೀಟರ್ ನಡೆದು ಸುಸ್ತಾಗಿರ್ತಾನೆ. ಒಂದ್ ಜಾಗದಲ್ಲಿ ನಿಂತ್ಕೊಳ್ತಾರೆ. ಅದೇ ಟೈಮಲ್ಲಿ ಮಿಕ್ಕಿದ್ದ ಇನ್ನೊಬ್ಬ ಕಳ್ಳ ಬಂದು ಸ್ಟೀಫನ್ ಕೈಗೆ ಕೋಲಲ್ಲಿ ಚುಚ್ಚಿ ಓಡೋಗ್ತಾನೆ. ಸ್ಟೀಫನ್ ಸುಮ್ನೆ ಇರದೆ ಅದನ್ನ ಈಚೆ ತೆಗಿತಾನೆ. ರಕ್ತ ಕೆಳಗೆ ಬೀಳುತ್ತೆ. ಸೌಂಡ್ ಕೇಳಿಸುತ್ತೆ. ಆದ್ರೆ ಈ ಸಲ ಟೈಮ್ ಲೈನ್ ಚೇಂಜ್ ಆಗಲ್ಲ. ಜೊತೆಗೆ ಆಕಾಶದಲ್ಲಿ ಕಾಗೆ ಹಾರಾಡ್ತಾ ಇರೋದು ಕಾಣಿಸುತ್ತೆ. ಜೊತೆಗೆ ಕಾಗೆಗಳ ಶಬ್ದ ಕೇಳಿ 3 ಜನ ಶಬ್ದದ ಕಡೆ ಹೋಗ್ತಾರೆ. ಅವರಿಗೆ ರೋಡ್ ಸಿಕ್ಕೇ ಬಿಡುತ್ತೆ. ಆನಂದ್ ಸ್ಟೀಫನ್ ಮತ್ತೆ ಪೀಟರ್ನ ಕಾರ್ಗೆ ಹತ್ತಿಸಿ ಅವನ್ ಮಾತ್ರ ವಾಪಸ್ ಕಾಡೊಳಗೆ ಹೋಗ್ತಾನೆ. ಯಾಕಂದ್ರೆ ಅವನ್ ಬಂದಿರೋದು 2024 ಇಂದ. ಅವನು 1984 ಅಲ್ಲಿ ಸರ್ವೈವ್ ಆಗೋಕೆ ಆಗಲ್ಲ. ಅದಕ್ಕೆ ಮತ್ತೆ ಆ ದೇವಸ್ಥಾನದ ಬಳಿ ಹೋಗಿ ಶೂಟ್ ಮಾಡ್ಕೋತಾನೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಆನಂದ್ ಪಕ್ಕ ಅವನ್ ತಂದೆ ಸ್ಟೀಫನ್ ಇರ್ತಾರೆ. ಇಬ್ರು ಆಸ್ಪತ್ರೆಯಲ್ಲಿ ಇರ್ತಾರೆ. ಆನಂದ್ಗೆ ಹೆಣ್ಮಗು ಆಗುತ್ತೆ. ಅಂದ್ರೆ ಇನ್ನು ಆನಂದ್ ವೆಲ್ಲರ ಕೂಡುಗೆ ಹೋಗೇ ಇಲ್ಲ. ಅವನಿಗೆ ಏನೇನಾಗಿದೆ ಅನ್ನೋದು ನೆನ್ಪಿರಲ್ಲ. ಈ ಟೈಮ್ ಲೈನ್ ಅಲ್ಲಿ ಆನಂದ್ ಕಾನ್ಸ್ಟೇಬಲ್ ಅಲ್ಲ SI ಆಗಿ ವೆಲ್ಲರ ಕೂಡುಗೆ ಟ್ರಾನ್ಸ್ಫರ್ ಆಗ್ತಾನೆ. ಅಲ್ಲಿ ಅವನ್ನ ಪೊಲೀಸ್ ಜೀಪ್ ಅಲ್ಲೇ ಪಿಕ್ ಮಾಡ್ತಾರೆ. ರೋಡ್ ಸೈಡ್ ಅಲ್ಲಿ ಅಶೋಕನ್ ಕಾರು ಕೆಟ್ಟು ನಿಂತಿರುತ್ತೆ. ಅಶೋಕನ್ ಕಾನ್ಸ್ಟೇಬಲ್ಗೆ ಸರಿ ಮಾಡಿಸ್ಕೊಂಡ್ ತಗೊಂಡ್ ಬಾ ಅಂತ ಹೇಳಿ ಅವನು ಆನಂದ್ ಜೊತೆ ಮಾತಾಡ್ತಾ ಅವನ್ ಜೀಪ್ ಅಲ್ಲಿ ಹೋಗ್ತಾ ಇರ್ತಾನೆ. ಆನಂದ್ಗೆ ಮತ್ತೆ ಜಿಂಕೆ ಕಾಣಿಸುತ್ತೆ. ಇವಾಗ ಆನಂದ್ಗೆ ಅವನ್ ಹಳೆ ಟೈಮ್ ಲೈನ್ ಅಲ್ಲಿ ನಡೆದಿದ್ದೆಲ್ಲ ನೆನ್ಪಾಗ್ಬಿಡುತ್ತೆ. ಅದಕ್ಕೆ ಟೆನ್ಷನ್ ಆಗ್ತಾನೆ. ಅದೇ ಟೈಮ್ಗೆ ರಾಶಿದ್ ಕಾಲ್ ಮಾಡಿ ಅಶೋಕನ್ಗೆ ರೆಜಿ ತಮಿಳುನಾಡು ಹುಡುಗರನ್ನ ಇಟ್ಕೊಂಡಿದ್ದಾನೆ ಅಂತಾನೆ. ಹಳೆ ಟೈಮ್ ಲೈನ್ ಅಲ್ಲಿ ನಡೆದಿದ್ದ ರೀತಿನೇ ಈ ಸಲ ಕೂಡ ಆನಂದ್ ಹೋಗ್ತಿದ್ದ ಜೀಪ್ ಇಂದ ಆಕ್ಸಿಡೆಂಟ್ ಆಗುತ್ತೆ. ಆದ್ರೆ ಈ ಸಲ ಅಡ್ಡ ಬಂದಿದ್ದು ಪೀಟರ್ ಅಲ್ಲ. ಯಾಕಂದ್ರೆ ಪೀಟರ್ನ ಆನಂದ್ ಕಾಪಾಡಿದ್ದ. ಸೊ ಈ ಸೇಫ್. ಇವಾಗ ಅಡ್ಡ ಬಂದಿದ್ದು ರೆಜಿನ ಶೂಟ್ ಮಾಡಿದ್ದ ಬೇಟೆ ಆಡೋಕೆ ಬಂದಿದ್ದ ಆ ಹುಡುಗಿ. ಆ ಹುಡುಗಿನ ಆಸ್ಪತ್ರೆಗೆ ಸೇರ್ಸೋಕೆ ಜೀಪ್ಗೆ ಹಾಕೋತಾರೆ. ಆನಂದ್ ಆ ಹುಡುಗಿ ಮೊಬೈಲ್ ತಗೊಂಡು ಓಪನ್ ಮಾಡಿದ್ರೆ ಆ ಹುಡುಗಿ ಫೋನ್ ಡಿಸ್ಪ್ಲೇ ಅಲ್ಲೇ ಆನಂದ್ ಫೋಟೋ ಇರುತ್ತೆ. ಹಾಗೆ ಆ ಹುಡುಗಿ ಅಪ್ಪ ಅಂತ ಕೂಗ್ತಾ ಸತ್ತೋಗ್ತಾಳೆ. ಅಂದ್ರೆ ಆ ಹುಡುಗಿ ಆನಂದ್ ಮಗಳು. ಫ್ಯೂಚರ್ ಟೈಮ್ ಲೈನ್ ಅಲ್ಲಿ ಕಾಡಿಗೆ ಹೋಗಿ ತಗ್ಲಾಕೊಂಡು ಟೈಮ್ ಲೈನ್ ಜಂಪ್ ಆಗ್ತಾ ಪಾಸ್ಟ್ ಗೆ ಬಂದು ಆಕ್ಸಿಡೆಂಟ್ ಆಗಿರ್ತಾಳೆ. ಇದೆಲ್ಲ ಆನಂದ್ಗೆ ಅರ್ಥ ಆಗುತ್ತೆ. ಆದ್ರೂ ಮಗಳ ಸಾವನ್ನ ನೋಡಿ ಗಾಬರಿಯಾಗಿ ಜೀಪ್ ಇಳಿದು ಅವನ ಹೆಂಡತಿಗೆ ಕಾಲ್ ಮಾಡ್ತಾನೆ. ಅವಳು ಮಗು ತೊಟ್ಟಿಲಲ್ಲೇ ಇದೆ ಅಂತಾಳೆ. ಅವಾಗ ರೋಡ್ ಸೈಡ್ ಅಲ್ಲಿ ಆನಂದ್ಗೆ ಪೋರ್ಚುಗೀಸ್ ರಾಜ ಬಿಳಿ ಕುದುರೆ ಮೇಲೆ ಕೂತಿರೋದು ಕಾಣಿಸುತ್ತೆ. ಅವಾಗ ಆನಂದ್ಗೆ ಇದನ್ನ ನಿಲ್ಲಿಸ್ಬೇಕು ಅಂದ್ರೆ ಇದಕ್ಕೆಲ್ಲ ಕಾರಣ ಆಗಿರೋ ಘಟನೆಯನ್ನ ನಿಲ್ಲಿಸ್ಬೇಕು ಅಂತ ಜೋಸೆಫ್ ಹೇಳಿದ್ದ ಮಾತು ನೆನಪಾಗುತ್ತೆ. ಇಲ್ಲಿಗೆ ಅಧ್ಯಾಯ 1 ಮುಗಿಯುತ್ತೆ. ಅಧ್ಯಾಯ 2 ಕೂಡ ಬರುತ್ತೆ ಅನ್ಸುತ್ತೆ. ಸೊ ಅದ್ರಲ್ಲಿ ಇದರ ಮುಂದೆ ಏನಾಗುತ್ತೆ ಅಂತ ತೋರಿಸ್ತಾರೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.